ನಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಕಾರ್ಯದೃಷ್ಟಿ ಐತಿ. ಕಾರ್ಯದೃಷ್ಟಿ ಇರುವುದರಿಂದ ನಮಗ ಅವರು ಮೊದಲು ಪ್ರಪಂಚದ ಆರೋಪ ಮಾಡಿ ಹಿಂದಾಗಡೆ ಅಪವಾದ ಮಾಡ್ತಾರೆ. ಈಗ ಏನ್ ಮಾಡೋದು ಗುರುಗಳ ಆರೋಪ ಅಂದ್ರೆ ಏನ್ರಿ? ವಸ್ತುವಿನಲ್ಲಿ ವಸ್ತುವನ್ನು ಉತ್ಪತ್ತಿ ಮಾಡಿ ಹೇಳುವುದೇ ಆರೋಪ. ಇನ್ನು ಅಪವಾದ ಅಂದ್ರೆ ಏನ? ಉತ್ಪತ್ತಿ ಮಾಡಿ ಹೇಳಿದ ಯಾವ ವಸ್ತು ಇರುವುದೋ, ಉತ್ಪತ್ತಿ ಮಾಡಿ ಹೇಳಿದ ಯಾವ ವಸ್ತು ಇರುವುದೋ ಅದು ಇಲ್ಲವೇ ಇಲ್ಲ ಅಂತ ಹೇಳುವುದೇ ಅಪವಾದ. ಗೊತ್ತಾತ್ರಿ? ವಸ್ತುವೇ ವಸ್ತು ಕಥನ್ ಆರೋಪ. ಇದ್ದ ಬ್ರಹ್ಮದಲ್ಲಿ ಇಲ್ಲದ ಜಗತ್ತನ್ನು ಉತ್ಪತ್ತಿ ಮಾಡಿ ಹೇಳುವುದೇ ಆರೋಪ. ಇದ್ದ ಬ್ರಹ್ಮದಲ್ಲಿ ಉಳ್ಳ ಬ್ರಹ್ಮದಲ್ಲಿ ಇಲ್ಲದ ಜಗತ್ತನ್ನು ಉತ್ಪತ್ತಿ ಮಾಡಿ ಹೇಳುವುದೇ ಆರೋಪ. ಮತ್ ಹಿಂದಾಗಡೆ ಏನ್ ಮಾಡೋದ್ರಪ್ಪ ಅಂದ್ರ ಆ ಜಗತ್ತೇನ ಉತ್ಪತ್ತಿ ಮಾಡಿ ಹೇಳಿವಲ್ಲ ಅದು ಇಲ್ಲವೇ ಇಲ್ಲ. ಅದ್ರ ವಸ್ತು ಮತ್ತು ವಸ್ತುವಿನ ಜ್ಞಾನ ಎರಡನ್ನು ಮಿಥ್ಯಾಕರಿಸಿದಪ್ಪ ಅಂದ್ರೆ ಇಲ್ಲಿ ನಾಮ ಮತ್ತು ರೂಪ ಎರಡನ್ನು ಮಿಥ್ಯಾಕರಿಸಿದ್ವಿ ಅಂದ್ರೆ ಅಧಿಷ್ಠಾನವಾದ ಅಸ್ಥಿ ಬಾತಿ ಪ್ರಿಯ ಅದು ಒಂದೇ ಉಳಿಯುತ್ತದೆ. ಇಲ್ಲಿ ಶಿಷ್ಯ ಪ್ರಶ್ನೆ ಮಾಡ್ತಾನ್ರಿ, ಶುದ್ಧ ಬ್ರಹ್ಮದಲ್ಲಿ ಪ್ರಪಂಚದ ಆರೋಪವು ಹೇಗೆ ಆಗುತ್ತದೆ? ಬ್ರಹ್ಮ ಹೆಂಗೈತೆ ನಮ್ದ್ರಿ? ಶುದ್ಧ ಅಂದ್ರೆ ಏನ್ರಿ? ಉಪಾಧಿ ರಹಿತವಾಲಕ್ಕೂ ಶುದ್ಧ ಕೈಯೇ. ಈ ಮಾಯಾನ ಉಪಾಧಿ ಆಗಲಿ ಅವಿದ್ಯಾನ ಉಪಾಧಿ ಆಗಲಿ ಯಾವ ಉಪಾಧಿಗಳು ಬ್ರಹ್ಮನಲ್ಲಿ ಇಲ್ಲ. ನಮ್ಮ ಆತ್ಮ ಸ್ವರೂಪದಲ್ಲಿ ಈ ಮಾಯಾನು ಇಲ್ಲ, ಅವಿದ್ಯನೂ ಇಲ್ಲ. ಮತ್ ಇಂಥ ಶುದ್ಧವಾದ ಬ್ರಹ್ಮದಲ್ಲಿ ನೀವು ಪ್ರಪಂಚದ ಆರೋಪ ಹೆಂಗ್ ಮಾಡ್ತೀರಿ? ಮಾಡಕ್ ಬರ್ತೈತೇನೋ? ಏನಾದ್ರು ನಾವು ಆರೋಪ ಮಾಡ್ಬೇಕಾದ್ರೆ ಒಂದು ಉಪಾಧಿ ಬೇಕಲ್ಲ. ಉಪಾಧಿ ಇಲ್ಲ ಅಂದ್ರೆ ಆರೋಪ ಮಾಡಕ್ ಬರೋದಿಲ್ಲ. ಬ್ರಹ್ಮರ ಶುದ್ಧ ಐತಿ. ಅಂತ ಶುದ್ಧವಾದ ಬ್ರಹ್ಮದಲ್ಲಿ ಈ ಪ್ರಪಂಚದ ಆರೋಪವು ಹೇಗೆ ಆಗುತ್ತದೆ? ಶಿಷ್ಯ ಪ್ರಶ್ನೆ ಮಾಡೇನ್ರಿ. ಗುರುಗಳು ಏನ್ ಮಾಡ್ತಾರ್ರಿ? ಅದಕ್ಕ ಮಾಡಾಕ ಬರುತ್ತದೆ. ಹೆಂಗಪ್ಪ ಅಂದ್ರ ಅನಾದಿ ಶುದ್ಧ ಬ್ರಹ್ಮದಲ್ಲಿ ಅನಾದಿ ಶುದ್ಧ ಬ್ರಹ್ಮದಲ್ಲಿ ಅನಾದಿ ಕಲ್ಪಿತವಾದ ಪ್ರಕೃತಿಯು ಉಂಟು. ಇಲ್ಲಿ ದ್ವೈತಾಪತ್ತಿ ಬರ್ಲಿಲ್ರಿ. ಇಲ್ಲಿ ಅನಾದಿ ಶುದ್ಧ ಬ್ರಹ್ಮದಲ್ಲಿ ಅನಾದಿ ಕಲ್ಪಿತವಾದ ಪ್ರಕೃತಿ ಉಂಟು ಅನ್ಕೋ ಇಲ್ಲಿ ದ್ವೈತಾಪತ್ತಿ ಬರ್ಲಿಲ್ಲ. ಏಕಮೇವಾದಿತ್ಯ ಬ್ರಹ್ಮ ಅನ್ನೋ ಶ್ರುತಿಗೆ ಇಲ್ಲಿ ವಿರೋಧ ಬರ್ಲಿಲ್ಲ. ಯಾಕೆ ಇಲ್ಲಿ ಕಲ್ಪಿತಾನು ಇಲ್ಲಿ ಶಬ್ದ ಇಳಿಲ್ಲ ಅಂದ್ರೆ ಒಂದು ಪ್ರಕೃತಿ ಉಂಟು, ಒಂದು ಬ್ರಹ್ಮ ಉಂಟು. ದ್ವೈತಾಪತ್ತಿ ಬರ್ತಿತ್ತ. ಅರ್ಥಾತಿಲ್ರಿ? ಶುದ್ಧ ಬ್ರಹ್ಮದಲ್ಲಿ ಅನಾದಿ ಶುದ್ಧ ಬ್ರಹ್ಮದಲ್ಲಿ ಅನಾದಿ ಕಲ್ಪಿತವಾದ ಪ್ರಕೃತಿ ಉಂಟು ಅಂದ್ರೆ ಇರುತ್ತದೆ. ಅನಾದಿ ಶುದ್ಧ ಬ್ರಹ್ಮದಲ್ಲಿ ಅನಾದಿ ಕಲ್ಪಿತವಾದ ಪ್ರಕೃತಿ ಉಂಟು ಅಂದ್ಕೊಳ್ಳಿ. ನಾವಲ್ಲಿ ಏನಾಗಿಲ್ರಿ? ಶ್ರುತಿ ವಿರೋಧ ಬರ್ಲಿಲ್ಲ. ಸದೇವ ಸೌಮ್ಯ ಇದಮಗ್ರಾಸಿತ್ ಏಕಂ ಏವಂ ಅದ್ವಿತೀಯ ಬ್ರಹ್ಮ ಒಂದೇ ಇರುತ್ತದೆ ಅಂತೇಳಿ ಚಾಂದಿ ಉಪನಿಷತ್ ಮಾಡಿದ್ರೆ ಅದು ನಮ್ಗೆ ಹೇಳೈತೆ. ಅಂದ್ಮೇಲೆ ಇಲ್ಲಿ ಮತ್ತ ಇಲ್ಲಿ ನೋಡಿದ್ರಿ ಈಗ ಬ್ರಹ್ಮ ಒಂದು ಸತ್ಯ ಅರ್ಥ, ಪ್ರಕೃತಿ ಸತ್ಯ ಅರ್ಥ. ಮತ್ ದ್ವೈತಾಪತ್ತಿ ಬರ್ತೈತಲ್ಲ ಅಂದ್ರೆ ಇಲ್ಲ. ಆ ಪ್ರಕೃತಿ ಹೆಂಗೈತಪ್ಪ ಅಂದ್ರೆ ಕಲ್ಪಿತ ಅಂದಾಗ ದ್ವೈತಾಪತ್ತಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಕಲ್ಪಿತ ವಸ್ತು ಅಧಿಷ್ಠಾನ ಸ್ವರೂಪವೇ ಇರುತ್ತದೆ. ಅದಕ್ಕಿಂತ ಭಿನ್ನವಾಗಿ ಅದ ಪ್ರತೀತಿ ಆಗೋದಿಲ್ಲ. ಆದ್ಮೇಲೆ ದ್ವೈತಾಪತ್ತಿನೂ ಇಲ್ಲಿ ಬರ್ಲಿಲ್ಲ. ಯಾಕಂದ್ರೆ ನಾವ್ ಏನ ಈಗ ಆರೋಪ ಮಾಡ್ಬೇಕಾದ್ರೆ ಶ್ರುತಿ ಸ್ಮೃತಿಗಳಿಗೆ ವಿರುದ್ಧ ಆಗ್ಬಾರ್ದ್ರಿ. ಅದನ್ನ ವಿರುದ್ಧ ಆಗಿ ನಾವಿಲ್ಲಿ ಅಪವಾದ ಮಾಡಬಾರ್ದು. ಆ ಶ್ರುತಿಗೂ ಇದರ ಸಮ್ಮತ ಇರ್ಬೇಕು. ಸಮ್ಮತ ಆಗುವಂತದ್ದೇ ನಾವಿಲ್ಲಿ ಆರೋಪ ಮಾಡಿ ಅಪವಾದ ಮಾಡ್ತೀವಿ. ಇನ್ನು ಮುಂದಿನತ್ರಿ ಆ ಪ್ರಕೃತಿಯು ಬ್ರಹ್ಮನೊಡನೆ ಕಲ್ಪಿತ ತಾದಾತ್ಮ ಸಂಬಂಧದಿಂದ ಇರುತ್ತದೆ. ಇಲ್ಲಿ ಸಂಬಂಧ ಹೇಳಿದ್ರಿ ಇಲ್ಲಿ. ಮತ್ತ ಬ್ರಹ್ಮ ಹೆಂಗದನ್ರಿ? ಅಸಂಗೋ ಅಯಂ ಪುರುಷ. ಅದಕ್ಕೂ ವಿರೋಧ ಬರ್ಲಿಲ್ಲ ಇಲ್ಲಿ. ಯಾಕಂದ್ರೆ ಆ ಪ್ರಕೃತಿಯು ಬ್ರಹ್ಮನೊಡನೆ ಅನಾದಿ ಕಲ್ಪಿತ ತಾದಾತ್ಮ ಸಂಬಂಧ ಐತಿ. ಕಲ್ಪಿತ ಐತಿ. ಅದು ಕಲ್ಪಿತ ಅಂತ ಇಟ್ಟಾಗ
ಏನಾಗಿಲ್ಲ, ಆ ಶ್ರುತಿಗೂ ವಿರೋಧ ಬರ್ಲಿಲ್ಲ. ಆ ಪ್ರಕೃತಿಯು ಬ್ರಹ್ಮನೊಡನೆ ಅನಾದಿ ಕಲ್ಪಿತ ತಾದಾತ್ಮ ಸಂಬಂಧದಿಂದ ಆಯ್ತಪ್ಪ. ತಾದಾತ್ಮ ಸಂಬಂಧ ಅಂದ್ರೆ ಏನ್ರಿ? ಕಲ್ಪಿತ ಭೇದ, ವಾಸ್ತವ ಅಭೇದ. ಭೇದ ಅನ್ನೋದು ಕಲ್ಪಿತ ಐತಿ, ವಿಚಾರ ಮಾಡಿದ್ರೆ ವಾಸ್ತವ ಅಭೇದವೇ ಇರುತ್ತದೆ. ಅನಾದಿಗಳು ಆರದವ್ರು. ಎಷ್ಟದವ್ರಿ? ಅನಾದಿ ಅಂದ್ರೇನು? ಆದಿ ನ ಜ್ಞೇಯತೆ ಇತಿ ಅನಾದಿ. ಯಾವ್ದಕ್ ಆದಿ ಸಿಗೋದಿಲ್ಲ, ಯಾವ್ದಕ್ ಆದಿ ಸಿಗೋದಿಲ್ಲ ಅದಕ್ಕ ಅನಾದಿ ಹೇಳ್ಬೋದು. ಮತ್ ಇವ್ರು ಏನ್ ಮಾಡ್ಯಾರ್ರಿ? ಉತ್ಪತ್ತಿ ರಹಿತವಾದ ವಸ್ತುವಿಗೆ ಸ್ವರೂಪತ ಅನಾದಿ ಇರುತ್ತದೆ. ಉತ್ಪತ್ತಿ ರಹಿತವಾದ ವಸ್ತುವಿಗೆ ಅನಾದಿ ಹೇಳ್ಬೇಕು. ಅದಕ್ಕೆ ನಾವು ಉತ್ಪತ್ತಿ ಹೇಳಿದ್ವಿಪ ಅಂದ್ರೆ ದೋಷ ಬಂದ್ಬಿಡ್ತಾವ. ಏನಾಗೈತ್ರಿ? ಹುಟ್ಟೈತಿ ಅಂತ ಅಂದ್ಬಿಟ್ರ ಅದಕ್ಕೆ ಹುಟ್ಟಿಸೋರು ಯಾರು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಇವು ಆರು ಅನಾದಿ, ಇವಕ್ ಆದಿ ಸಿಗೋದಿಲ್ಲ. ಬ್ರಹ್ಮನಿಗೂ ಆದಿ ಇಲ್ಲ, ಮಾಯೆಗೂ ಆದಿ ಇಲ್ಲ, ಮತ್ತು ಬ್ರಹ್ಮ ಮಾಯೆಗಳ ಸಂಬಂಧಕ್ಕೂ ಆದಿ ಇಲ್ಲ, ಜೀವನಿಗೂ ಆದಿ ಇಲ್ಲ, ಈಶ್ವರನಿಗೂ ಆದಿ ಇಲ್ಲ, ಮತ್ ಇವರಿಬ್ಬರಲ್ಲಿರುವಂತ ಭೇದ ಅದಕ್ಕೂ ಆದಿ ಇಲ್ಲ. ಯಾಕ್ರೆ? ಇವು ಆರು ವಸ್ತು ಸ್ವರೂಪತ ಅನಾದಿ, ಉತ್ಪತ್ತಿ ರಹಿತ ವಸ್ತುವಿಗೆ ಅನಾದಿ ಎಂದು ಹೇಳುತ್ತಾರೆ. ಯಾವ್ರು? ಶುದ್ಧ ಬ್ರಹ್ಮದಲ್ಲಿ ಪ್ರಕೃತಿ ಸಂಬಂಧ. ಶುದ್ಧ ಬ್ರಹ್ಮ ಪ್ರಕೃತಿ ಸಂಬಂಧ. ಶುದ್ಧ ಬ್ರಹ್ಮ ಪ್ರಕೃತಿ ಸಂಬಂಧ ನೋಡ್ರಿ. ಶುದ್ಧ ಬ್ರಹ್ಮ ಒಂದು ಮಾಯಾ, ಒಂದು ಸಂಬಂಧ, ಮೂರದು ಜೀವ ಈಶ್ವರ ಭೇದ. ಇವು ಏನಾರ ಇವು ಸ್ವರೂಪತ ಅನಾದಿ. ಮತ್ತೆ ಜಗತ್ತು ಐತಲ್ಲ ಅಂದ್ರ ಇದೊಂದು ಬ್ಯಾರೆ ಇದೆ, ಇದು ಅದ್ರಾಗ ಸೇರ್ಸೋದಿಲ್ರಿ. ಸ್ವರೂಪತ ಅನಾದಿರು ಆರೆ. ಮತ್ ಇದು ಒಂದ್ ಜಗತ್ತು ಒಂದ್ ಬಂತ, ಇವ್ ಮತ್ತೆ ಆಗ್ತಾವ್ರಿ, ಇವ್ ಆಗ್ತಾವಲ್ಲಿ. ಮತ್ ಶ್ರುತಿ ವಿರೋಧ ಬರ್ತೈತಿ. ಆದ್ರೆ ಇಲ್ಲಿ ಜಗತ್ತ ಅದು ಅನಾದಿ ಅಲ್ಲ, ಅದು ಹುಟ್ಟೈತ್ರಿ. ತಸ್ಮಾದ್ ಆತ್ಮನ ಆಕಾಶ ಸಂಭೂತ. ಮತ್ ಆ ಪರಮಾತ್ಮನಿಂದ ಈ ಜಗತ್ತ ಹುಟ್ಟೈತಿದೆ. ಮತ್ ಇದು ಅನಾದಿ ಐತಿ, ಅದು ಇದು ಪ್ರವಾಹ ರೂಪ ಅನಾದಿ. ಯಾಕ್ರಿ? ಇದು ಹುಟ್ಟೈತಿ, ಎಂದ್ ಹುಟ್ಟೈತಿ ಗೊತ್ತಿಲ್ಪ. ಈಗ ನಾವ್ ಒಳ್ಯಾಗ ಏನ್ ಮಾಡೀವ್ರಿ? ಸ್ನಾನ ಮಾಡೀವಿ, ಆ ನೀರ್ ಹರಿದು ಹೋಗೈತ್ರಿ ಅದು. ಯಾಕ್ರಿ? ಆ ನೀರಲ್ಲಿದ ಅದ ನೀರಿನಾಗ ನಾವ್ ಮಾಡೀವಿ ಅಂತ ಹೇಳ್ತೀವಿ, ಆ ನೀರ್ ಮುಂದೆ ಹೋಗೈತಿ. ಹಂಗಿದೇನಿದೆ ಪ್ರಪಂಚ, ಹೆಂಗಿದ್ದು ಪ್ರವಾಹ ರೂಪ ಅನಾದಿ. ಯಾಕ ಈ ಪ್ರಪಂಚ ಎಷ್ಟೋ ಸಲ ಉತ್ಪತ್ತಿ ನಾಶ ಕೂಡೈತ್ರಿ. ಆದ್ರೆ ಇವು ಏನದಾವಲ್ಲಿ, ಇವು ಆರು ವಸ್ತುಗಳು ಸ್ವರೂಪತ ಅನಾದಿ. ಮತ್ ಇಲ್ಲಿ ಏನ್ ಮಾಡಿ ಸಂಬಂಧ 3 ಪ್ರಕಾರ ಅದಾವ. ಎಷ್ಟ ಸಂಬಂಧ ರೀ? 3 ಪ್ರಕಾರ ಸಂಬಂಧ. 3 ಯಾವ್ಯಾವು? ಸಂಯೋಗ ಸಂಬಂಧ, ಸಮವಾಯ ಸಂಬಂಧ, ಆಮೇಲೆ ತಾದಾತ್ಮ ಸಂಬಂಧ. ಯಾವ್ರಿ 3? ಸಂಯೋಗ ಸಂಬಂಧ, ಸಮವಾಯ ಸಂಬಂಧ, ತಾದಾತ್ಮ ಸಂಬಂಧ. 3 ಇನ್ನ ಸಂಯೋಗ ಸಂಬಂಧ ಏನೈತ್ರಿ? ಅದು ಎರಡು ಸಾಕಾರ ದ್ರವ್ಯಗಳಿಗೆ ಸಂಯೋಗ ಸಂಬಂಧ ಹೇಳ್ಬೇಕು. ಎರಡು ಆಕಾರ ಉಳ್ಳಂತ ಎರಡು ಹೇಳ್ಬೇಕ್ರಿ. ದ್ರವ್ಯ ಅಂದ್ರೆ ಏನು? ವಸ್ತುಗಳು ಇರ್ಬೇಕು, ಅವು ಕೂಡ್ತಿರ್ಬೇಕು, ಅಗಲ್ತಿರ್ಬೇಕು, ಅಲ್ಲೇ ಸಂಯೋಗ ಸಂಬಂಧ ಹೇಳ್ಬೇಕು. ಇನ್ನು ಸಮವಾಯ ಸಂಬಂಧ, ನಿತ್ಯ ಸಂಬಂಧ, ಸಮವಾಯ ಸಂಬಂಧ ಅಂದ್ರೆ ಬೇರ್ಪಡಿಸಾಕ್ ಬರ್ತಿರ್ಬಾರ್ದು. ಎಲ್ಲಿರಪ್ಪ ಅಂದ್ರೆ ಜಾತಿ ವ್ಯಕ್ತಿಗೂ ಕೂಡ ಅಲ್ಲಿ ಬೇರ್ಪಡಿಸಾಕ್ ಬರೋದಿಲ್ಲ, ಗುಣಿಗೂ ಅಲ್ಲೂ ಬೇರ್ಪಡಿಸಾಕ್ ಬರೋದಿಲ್ಲ. ಆಮೇಲೆ ಕಾರ್ಯವಾನ್, ಆಮೇಲೆ ಉಪಾದಾನ ಕಾರಣ ಮತ್ತು ಕಾರ್ಯ, ಇವು 4 ಏನದವಲ್ರಿ, ಬೇರ್ಪಡಿಸಾಕ ಬರುದಿಲ್ಲ. ಅಲ್ಲಿ ಏನ್ ಹೇಳ್ಬೇಕ್ರಿ ಅಂದ್ರೆ ನಿತ್ಯ ಸಂಬಂಧ, ಸಮವಾಯ ಸಂಬಂಧ. ಈಗ ಈ ಬಟ್ಟೆ ಐತಲ್ಲ, ಈ ಬಟ್ಟೆ ಏನ್ರಿದು? ಇದು ಗುಣಿ. ಬಟ್ಟೆಗೆ ಅನ್ಬೇಕು ಗುಣಿ, ಆ ಬಣ್ಣಕ್ಕೆ ಅನ್ಬೇಕು ಗುಣ. ಇದನ್ನ ಈ ಗುಣಿ ಎರಡನ್ನು ನಾವು ಬೇರ್ಪಡಿಸ್ರಿಪ್ಪ ಅಂದ್ರೆ ಬಟ್ಟೆನ ಬ್ಯಾರೆ ಮಾಡ್ರಿ, ಆ ಬಣ್ಣನ ಬ್ಯಾರೆ ಮಾಡ್ರಿ ಅಂದ್ರೆ ಬರುದಿಲ್ಲ. ಇದಕ್ಕೆಲ್ಲ ಹೇಳ್ಬೇಕ್ರಿ ನಿತ್ಯ ಸಂಬಂಧ, ಸಮವಾಯ ಸಂಬಂಧ. ಏನು ದೃಷ್ಟಾಂತ ಅವ್ರ ಏನ್ ಕೊಟ್ಟಾರ್ರಿ ಇಲ್ಲಿ? ಬೆಲ್ಲ, ಸಿಹಿ ಎರಡಕ್ಕೂ ಬೇರ್ಪಡ್ಸಕ್ ಬರುದಿಲ್ಲ. ಆಮೇಲೆ ಸೂರ್ಯನಿಗೂ ಪ್ರಕಾಶಕ್ಕೂ ಬೇರ್ಪಡ್ಸಕ್. ಇನ್ನು 3ನೇದು ಯಾವ್ದ್ರಿ? ತಾದಾತ್ಮ ಸಂಬಂಧ, ಕಲ್ಪಿತ ಭೇದ, ವಾಸ್ತವ ಅಭೇದ. ದೃಷ್ಟಾಂತ ಏನ್ರಿಪಾ ಅಂದ್ರೆ ರಜ್ಜುವಿನಲ್ಲಿ ತೋರಿದ ಸರ್ಪ. ರಜ್ಜು ಮತ್ತು ಸರ್ಪ ಎರಡು ಕಲ್ಪಿತ ಭೇದದಾವ್. ಆದ್ರೆ ವಿಚಾರ ಮಾಡಿದೀವಿ ಅಂದ್ರೆ ಒಂದೇ.
ಯಾಕಂದ್ರೆ 3 ಸಂಬಂಧ. ಈಗ ಸಮವಾಯ ಸಂಬಂಧದಿಂದ ನಾವು ಬ್ರಹ್ಮನಿಗೂ ಮತ್ತು ಜಗತ್ತಿಗೂ ಹೇಳಕ್ ಬರ್ತೈತೇನ್ರಿ? ಬರುದಿಲ್ಲ. ನಾವು ಇದ್ರಾಗ ನಾವು ಯಾವ ಸಂಬಂಧ ಒಪ್ತಿಪ್ಪ ಅಂತಂದ್ರೆ ತಾದಾತ್ಮ ಸಂಬಂಧ ಒಪ್ತೀವಿ. ಸಂಯೋಗ ಸಂಬಂಧ ಹೇಳಕ್ ಬರುದಿಲ್ಲ. ಯಾಕಂದ್ರೆ 2 ಸಾಕಾರ ದ್ರವ್ಯಗಳಿಗೆ ಸಂಯೋಗ ಸಂಬಂಧ ಯಾವ್ದು? ಸಂಯೋಗ ಸಂಬಂಧ ಹೇಳ್ಬೇಕು. ಇಲ್ಲಿ ಬ್ರಹ್ಮ ನೋಡಿ ನಿರಾಕಾರ ಇದಾನ, ಈ ಜಗತ್ ನೋಡಿದ್ರೆ ಆಕಾರ ಉಳಿದೈತಿ. ಮತ್ತೆ 2ಕ್ಕೂ ಸಂಬಂಧ ಹೇಳಕ್ ಬರುದಿಲ್ಲ. ಯಾಕ್ರಿ? ಸಂಬಂಧ ಹೇಳ್ಬೇಕಾದ್ರೆ ಇಲ್ಲಿ 2 ಆಕಾರ ಉಳ್ಳಂತ ದ್ರವ್ಯ ಇರ್ಬೇಕು. ಸಾಕಾರ ದ್ರವ್ಯಗಳಲ್ಲಿ ಸಂಯೋಗ ಸಂಬಂಧ ಬರ್ತದ. ಮತ್ತ ಬ್ರಹ್ಮ ನೋಡಿದ್ರೆ ನಿರ್ಗುಣ ನಿರಾಕಾರದ. ಮತ್ ಈ ಜಗತ್ ನೋಡಿದ್ರೆ ಆಕಾರ ಉಳಿದೈತಿ. 2ಕ್ಕೂ ಸಂಬಂಧ ಇಲ್ಲ, ಸಂಯೋಗ ಸಂಬಂಧ ಹೇಳಕ್ ಬರುದಿಲ್ಲ. ಇನ್ನ ನೀವು ಸಮವಾಯ ಸಂಬಂಧ ಹೇಳಿಲ್ಲ ಅಂದ್ರೆ ಸಮವಾಯ ಸಂಬಂಧ ಕೂಡ ಹೇಳಕ್ ಬರುದಿಲ್ಲ. ಯಾಕ ನಿತ್ಯ ಸಂಬಂಧ ಸಮವಾಯ ಸಂಬಂಧ ಬೇರ್ಪಡಿಸಾಕ್ ಬರ್ತಿರ್ಬಾರ್ದ. ಅಲ್ಲಿ ಏನ್ ಹೇಳ್ಬೇಕ್ರಿ? ಸಮವಾಯ ಸಂಬಂಧ ಹೇಳ್ಬೇಕ. ಅಲ್ಲೇ ಸಮವಾಯ ಸಂಬಂಧ ಹೇಳ್ಬೇಕು. ಮತ್ ಇಲ್ಲೇ ಈ ಜಗತ್ತಿಗೂ ಆತ್ಮನಿಗೂ ನಿತ್ಯ ಸಂಬಂಧ ಐತೇನೋ ಅಂದ್ರೆ ಇಲ್ಲ, ನಿತ್ಯ ಸಂಬಂಧ ಇಲ್ಲ. ಮತ್ ನೀವ ಹೇಳ್ತಿರಲ್ರಿ ಗುರುಗಳ, ಮಣ್ಣಿಗೆ ಬಿಟ್ಟು ಹೆಂಗ ಘಟ ಇಲ್ಲ ಅದುಡ್ರಿ, ಮಣ್ಣಿಗೆ ಬಿಟ್ಟು ಘಟ ಐತೇನೋ ಅಂದ್ರೆ ಮಣ್ಣಿಗೆ ಬಿಟ್ಟು ಘಟ ಇಲ್ಲ. ಅದರಂತೆ ಬ್ರಹ್ಮನಿಗೆ ಬಿಟ್ಟು ಜಗತ್ ಐತೇನೋ? ಮತ್ 2ಕ್ಕೂ ನಿತ್ಯ ಸಂಬಂಧ ಐತಿ. ಅರ್ಥ ಆತೇನ್ರಿ? ಮಣ್ಣಿಗೆ ಬಿಟ್ಟು ಹೆಂಗ ಘಟ ಇಲ್ಲೋ ಹಂಗ ಬ್ರಹ್ಮನಿಗೆ ಬಿಟ್ಟ ಜಗತ್ ಐತೇನೋ ಅಂದ್ರೆ, ಬ್ರಹ್ಮನಿಗೆ ಬಿಟ್ಟು ಜಗತ್ ಐತೇನೋ ಅಂದ್ರೆ ಇಲ್ಲ. ಮತ್ತ ಅಲ್ಲಿತ್ಯ ಸಂಬಂಧ ಐತಲ್ಲ ಅಂತ ಪ್ರಶ್ನೆ ಮಾಡ್ತಾನ್ರಿ. ಅವಾಗ ಅವಂಗ ಏನ್ ಮಾಡ್ಬೇಕ್ರಿ ಅಂದ್ರೆ 2ಕ್ಕೂ ಸಂಬಂಧ ಇಲ್ಲ. ಮತ್ ಎಲ್ಲಿ ಇದಕ್ ಉತ್ತರ ಎಲ್ಲಿ ಸಿಗ್ತದಪ್ಪ ಅಂತಂದ್ರ ಮತ್ ನಾವ್ ನೋಡ್ಬೇಕ್ರಿ, ಸದೇವ ಸೌಮ್ಯ ಇದಮಗ್ರ ಆಸಿತ್ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಈ ಜಗತ್ತ ಉತ್ಪತ್ತಿಕ್ಕಿಂತ ಪೂರ್ವದಲ್ಲಿ ಏನಿತ್ರಿ? ಮತ್ ಬ್ರಹ್ಮ ಒಂದೇ ಇತ್ತು. ಎಲ್ಲಿತ್ಪ ನಿತ್ಯ ಸಂಬಂಧ? 2 ಕೂಡಿರ್ಬೇಕಂತ ಹೇಳಿವಿ. ಮತ್ ಈ ಸೃಷ್ಟಿ ಉತ್ಪತ್ತಿ ಆಗುವಂತ ಪೂರ್ವದಲ್ಲಿ ಪರಮಾತ್ಮ ಒಬ್ಬನೇ ಇದ್ದ. ಅಂದ್ಮೇಲೆ ನಿತ್ಯ ಸಂಬಂಧವು ಇಲ್ಲ. ಮತ್ ಯಾವ ಸಂಬಂಧ ಒಪ್ಪಬೇಕ್ರಿಪಾ ಅಂದ್ರೆ ತಾದಾತ್ಮ ಸಂಬಂಧ. ಕಲ್ಪಿತ ಭೇದ, ವಾಸ್ತವ ಅಭೇದ. ಆ ತಾದಾತ್ಮ ಸಂಬಂಧವು 3 ಪ್ರಕಾರ ಐತ್ರಿ. ಎಷ್ಟೈತ್ರಿ? 3 ಪ್ರಕಾರ. ಎಷ್ಟೇ ಪ್ರಕಾರ ಐತ್ರಿ? ಒಂದೇದ್ ಯಾವ್ದ್ರಿ? ಸಹಜ ತಾದಾತ್ಮ ಸಂಬಂಧ. 2ನೇದು ಕರ್ಮಜ ತಾದಾತ್ಮ ಸಂಬಂಧ. ಭ್ರಮಜ ತಾದಾತ್ಮ ಸಂಬಂಧ. ಗೊತ್ತಾತ್ರಿ? ಸಹಜ ತಾದಾತ್ಮ ಸಂಬಂಧ ಯಾರಿಗೈತ್ರಿ? ಅಂತಃಕರಣಕ್ಕೂ ಮತ್ತು ಚಿದಾಭಾಸನಿಗೂ ಸಹಜ ತಾದಾತ್ಮ ಸಂಬಂಧ ಐತಿ. ಆಮೇಲೆ ಕರ್ಮಜ ಅದು ಸ್ಥೂಲ ದೇಹಕ್ಕೂ ಮತ್ತು ಅಂತಃಕರಣಕ್ಕೂ ಕರ್ಮಜ ತಾದಾತ್ಮ ಸಂಬಂಧ. ಇನ್ನು ಬ್ರಹ್ಮಜ ಯಾವ್ದ್ರಿ? ಅಂತಃಕರಣಕ್ಕೂ ಮತ್ತು ಸಾಕ್ಷಿ ಚೇತನಕ್ಕೂ ಬ್ರಹ್ಮಜ ತಾದಾತ್ಮ ಸಂಬಂಧ. ಮತ್ ಇವುಗಳ ನಿವೃತ್ತಿ ಹೆಂಗ್ ಮಾಡ್ಕೋಬೇಕ್ರಿಪಾ ಅಂತಂದ್ರ, ಈಗ ಸಹಜ ತಾದಾತ್ಮ ಸಂಬಂಧ ಐತಿ. ಅಂತಃಕರಣಕ್ಕೂ ಮತ್ತು ಚಿದಾಭಾಸನಿಗೂ ಸಹಜ ತಾದಾತ್ಮ ಸಂಬಂಧ ಐತಿ. ಇಲ್ಲಿ ನಿವೃತ್ತಿ ಹೆಂಗ್ ಮಾಡ್ಕೋಬೇಕ್ರಿಪಾ ಅಂತಂದ್ರ ಅವ್ರು ಇಲ್ಲಿ ಮುಂದೆ ಹೇಳ್ತಾರೆ. ಹೊಂಟಾರಂತ್ರಿ ಟೈಮ್ ಆತ. ಓನ್ ಹೇಳ್ರಿ ಮತ್ತ ಅವ್ರ ದಕ್ಷಿಣ ಕೊಟ್ಬರು. ಹರ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.